ಎಸ್ ಈಗಾಗಲೇ ತುಳಿತಾರೆ ತುಳಿಸ್ಕೋಬೇಕು ಅನ್ನುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನಡೀತಾ ಇರುವಂಥ ಜಿದ್ದಾಜಿದ್ದಿನಲ್ಲಿ ಡಿಸಿಎಂ ಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟವಲ್ ಅನ್ನ ಹಾಕಿರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಕೂಡ ಮುನ್ನೆಲೆಗೆ ಕೇಳಿ ಬರ್ತಾ ಇತ್ತು. ಬಟ್ ಈಗ ಹೇಳ್ತಾ ಇದ್ದಾರೆ ತುಳಿತಾರೆ ತುಳಿಸ್ಕೋಬೇಕು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಸಮಾಧಾನ. ಡಿಕೆಶಿ ಬದಲು ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಸಿಎಂ ಆಗ್ಬೇಕಿತ್ತಾ? ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗುವುದನ್ನ ತಡೆದಿದ್ದು ಯಾರು? ಹಾಗಾದ್ರೆ 3 ಬಾರಿ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿಸಿದ್ದು ಯಾರು? ಡಿಕೆಶಿ ಪದಗ್ರಹಣದ ಸಮಯದಲ್ಲೇ ಪರಮೇಶ್ವರ್ ಭಿನ್ನ ರಾಗ. ಪರಂಗೆ ಸಿಎಂ ಸ್ಥಾನ ಕೈ ತಪ್ಪಿದ ಬೆನ್ನಲ್ಲೇ ಹಳೆ ವಿಡಿಯೋ ವೈರಲ್ ಆಗ್ತಾ ಇದೆ. ಪರಮೇಶ್ವರ್ ಮಾರ್ಮಿಕ ಮಾತಿನ ಹಳೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ನನಗೆ 3 ಬಾರಿ ಮುಖ್ಯಮಂತ್ರಿ ಆಗುವ ಸ್ಥಾನ ಕೈ ತಪ್ಪಿದೆ, ಹಂಗೂ ಹಿಂಗೂ ಹೆಂಗೋ ಮಾಡಿಕೊಂಡು ಉಪಮುಖ್ಯಮಂತ್ರಿ ಮಾಡಿದ್ರು. ಹೋರಾಟ ಅನ್ನೋದು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಫ್ಯಾನ್ಸ್ ಖಾತೆಯಲ್ಲಿ ವಿಡಿಯೋ ಇದೀಗ ವೈರಲ್ ಆಗಿದೆ. ತುಳಿತಾರೆ ತುಳಿಸ್ಕೋಬೇಕು, ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನದ ಮಾತುಗಳು. ಹಳೆಯ ವಿಡಿಯೋ ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಈಗಾಗಲೇ ದಲಿತ ಕಾರ್ಡ್ ಕೂಡ ಪ್ಲೇ ಆಗ್ತಾ ಇತ್ತು. ದಲಿತ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ಹೈಕಮಾಂಡ್ ಹೇಳಿದ್ದು ಒಂದು, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಇಲ್ಲ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆ ಅಂತಂದ್ರೆ ಡಿಕೆ ಶಿವಕುಮಾರ್ಗೆ ಒಂದು ಮಾತನ್ನ ಕೊಟ್ಟಿರುತ್ತೆ ಹೈಕಮಾಂಡ್, ಅದನ್ನು ನಡೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಈಗ ಸದ್ಯಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತನಾಡಿದಂಥ ಹಳೆಯ ವಿಡಿಯೋ ವೈರಲ್ ಆಗ್ತಾ ಇದೆ ಅವರ ಫ್ಯಾನ್ಸ್ ಪೇಜ್ನಲ್ಲಿ. ತುಳಿತಾರೆ ತುಳಿಸ್ಕೋಬೇಕು, ಎಷ್ಟುವರೆಗೆ ತುಳಿಸ್ಕೋಬೇಕಪ್ಪ, ಎಷ್ಟುವರೆಗೆ ತುಳಿಸ್ಕೋಬೇಕು? ಆ ತುಳಿತಕ್ಕೆ ಎದುರಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮ ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ ಖರ್ಗೆ ಒಂದು ಕಾಲ ಹೇಗೆ ನಿಂತಿದ್ರೆ ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರೆ ತಪ್ಪಿಸ್ಕೊಳ್ತೀನಿ. ನನಗೆ 3 ಸಾರಿ ತಪ್ಪಿದೆ, 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಅಂತ ಹೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ಹೋರಾಟ ಅನ್ನೋದು ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ಬರ್ಬೇಕು. ತುಳಿತಾರೆ ತುಳಿಸ್ಕೋಬೇಕು, ಎಷ್ಟುವರೆಗೆ ತುಳಿಸ್ಕೋಬೇಕಪ್ಪ, ಎಷ್ಟುವರೆಗೆ ತುಳಿಸ್ಕೋಬೇಕು? ಆ ತುಳಿತಕ್ಕೆ ಎದುರಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮ ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ ಖರ್ಗೆ ಒಂದು ಕಾಲ ಹೇಗೆ ನಿಂತಿದ್ರೆ ಮುಖ್ಯಮಂತ್ರಿ ಆಗಲಿಲ್ಲ ಅಂದ್ರೆ ತಪ್ಪಿಸ್ಕೊಳ್ತೀನಿ. ನನಗೆ 3 ಸಾರಿ ತಪ್ಪಿದೆ, 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಅಂತ ಹೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ಹೋರಾಟ ಅನ್ನೋದು ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ಬರಬೇಕು.